ರಕ್ಷಿತಾ ವಿಚಾರಕ್ಕೆ ಬಂದರೆ ರಕ್ಷಿತಾ ಅವರು ಬಾತ್ರೂಮಲ್ಲಿ ಮಾಡಿದ್ದು ವಿಚಾರನೇ ನನ್ನ ತನಕ ಬಂದಿರಲಿಲ್ಲ. ಇಲ್ಲ ಯಾವಾಗ ಅವ್ರು ಬಂದು ಅಳ್ತಾರಲ್ಲ ಬೆಡ್ರೂಮಲ್ಲಿ, ಆವಾಗಲೇ ಏನೋ ಆಗಿದೆ ಅಂತ ಬಂದಿದ್ದು. ಆ್ಯಂಡ್ ಅವರೆಲ್ಲ ಒಂಟಿಗಳು ಯಾವಾಗಲೂ ಒಟ್ಟಿಗೆ ಇದ್ದರು. ಇನ್ಫ್ಯಾಕ್ಟ್ ರಕ್ಷಿತಾನ ಅಶ್ವಿನಿ ಅವ್ರು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ಇನಿಷಿಯಲ್ ಡೇಸಲ್ಲಿ. ಅಲ್ಲಿ ರಕ್ಷಿತಾ ಅವರು ಬಂದು ನಂಗೆ ಹಿಂಗಾಯಿತು ಅಂತ ನಮ್ಮ ಹತ್ರ ಹೇಳ್ಕೊಂಡಿರಲಿಲ್ಲ. ಅವತ್ತು ಅತ್ತಾಗಲೇ ನಮಗೆ ವಿಚಾರ ಗೊತ್ತಾಗಿದ್ದು ದಟ್ ಓಕೆ ಇವರಿಗೆ ಇಂಪ್ಯಾಕ್ಟ್ ಆಗಿದೆ ಅಂತ. ಸೊ ಎಲ್ಲ ಗುಂಪಲ್ಲಿ ಹೋಗ್ಬಿಟ್ವಿ. ಗುಂಪಲ್ಲಿ ಹೋದಾಗ ಅವರಿಗೂ ಕೂಡ ತುಂಬ ಕಾನ್ಷಿಯಸ್ ಆಗುತ್ತೆ. ಅವ್ರು ನಂಗೆ ಪ್ರೈವಸಿ ಬೇಕು ಅಂತ ಕಿರ್ಚಾಡಿದ್ರು. ಸೊ ನಾವೇನು ಮಾಡಿದ್ವಿ, ಒಬ್ಬ ರೈಟ್ ಪರ್ಸನ್ ಹ್ಯಾಂಡಲ್ ಮಾಡಿದ್ರೆ ಒಳ್ಳೆಯದು. ಮಂಜುಮ್ಮ ಮಾತಾಡಲಿ ಅಂತ ಡಿಸಿಷನ್ ತೊಗೊಂಡು ನಾವು ಈಚೆ ಬಂದ್ವಿ. ಸೊ ದಟ್ ಅವ್ರಿಗೂ ಕೂಡ ಕಂಫರ್ಟ್ ಝೋನ್ ಇರುತ್ತೆ, ಕಾಮಾಗಿ ಮಾತಾಡ್ತಾರೆ ಅಂತ. ಸೊ ಅದಾದ ನಂತರ ರಕ್ಷಿತಾ ಏನೋ ನೋವು ತೋಡ್ಕೊಂಡ್ರು, ಅದು ಅಲ್ಲೇ ರಿಸಾಲ್ವ್ ಆಗಬೇಕಿತ್ತು. ಅಶ್ವಿನಿ ಅವರು ಜಾನ್ವಿ ಅವರು ಅಲ್ಲೇ ಬಿಟ್ಟಿದ್ದಿದ್ರೆ ಎಲ್ಲ ಸರಿ ಇರ್ತಿತ್ತು. ಅವಳು ಅತ್ತಿದ್ದನ್ನು ನೋಡಿ ಒಬ್ಬರಿಗೆ ಹರ್ಟ್ ಆಗ್ತಿದೆ ಅಂತ ಗೊತ್ತಾದ ಮೇಲೂ ಅದನ್ನು ಕಂಟಿನ್ಯೂ ಮಾಡಿ ಹಿಂಗೆ ಮಾಡ್ತೀರಾ ಅಂತೆಲ್ಲ ರೇಗಿಸ್ಕೊಂಡು ಅವರು ರಕ್ಷಿತಾ ಮಾತಾಡೋ ರೀತಿನ ಇಮಿಟೇಟ್ ಮಾಡಿಕೊಂಡು